ಇನ್ನು ದರ್ಶನ್ಗೆ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆದಾಗ ರೆಗ್ಯುಲರ್ ಬೇಲ್ ಕಥೆ ಏನು ಅನ್ನುವಂತಹ ಪ್ರಶ್ನೆ ಇತ್ತು. ರೆಗ್ಯುಲರ್ ಬೇಲ್ ಕೂಡ ಸ್ಯಾಂಕ್ಷನ್ ಆಯಿತು. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ದರ್ಶನ್ಗೆ ರಿಲೀಫ್, ನಾಳೆಗೆ ಡಿಸ್ಚಾರ್ಜ್ ಆಗ್ತಾರ. ಹಾಗಿದ್ರೆ ದರ್ಶನ್ ಸರ್ಜರಿ ಕಥೆ ಏನು? ಬೆನ್ನು ನೋವಿದ್ರು ಕೂಡ ದರ್ಶನ್ಗೆ ಸರ್ಜರಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ. ಸೊ ಮುಖ್ಯವಾಗಿ ದರ್ಶನ್ಗೆ ಸರ್ಜರಿ ಆಗುತ್ತಾ ಅಥವಾ ಹಾಗೇನೆ ಆಚೆ ಬರ್ತಾರಾ? ನಾಳೆ ಆಸ್ಪತ್ರೆಯಿಂದ ಬಹುತೇಕ ಅವರು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಏನಂತಂದ್ರೆ, ಆಯ್ತು ಈಗ ಅವರಿಗೆ ನಿಯಮಿತ ಜಾಮೀನು ಅಂದರೆ ರೆಗ್ಯುಲರ್ ಬೇಲ್ ಅಂತೂ ಸ್ಯಾಂಕ್ಷನ್ ಆಗಿದೆ. ಇದು ಸ್ವಲ್ಪ ಒಂದು 20-25 ಡೇಸ್ ಬ್ಯಾಕ್ ನಾವು ಹೋಗೋದಾದ್ರೆ ಈ ನಿಯಮಿತ ಜಾಮೀನಿನ ಬಗ್ಗೆ ವಾದ ಪ್ರತಿವಾದ ಆದಾಗ, ಮಧ್ಯಂತರ ಜಾಮೀನು ಸಿಗಬೇಕು ಅನ್ನೋಂಥ ವಿಚಾರ ಆದಾಗ ಸಿ ವಿ ನಾಗೇಶ್ ಅವರು ಪ್ರಬಲವಾದ ಮಂಡನೆ ಮಾಡಿದ್ದೇನು, ನಮ್ಮ ಕಕ್ಷಿದಾರರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದ್ರೆ ಲಕ್ವಾನೇ ಹೊಡೆದ್ಬಿಡುತ್ತೆ. BP ಕಂಟ್ರೋಲಿಗೆ ಬರ್ತಿಲ್ಲ, ಹಂಗಾಗಿ ಸರ್ಜರಿ, BP ಕಂಟ್ರೋಲಿಗೆ ಬಂದ ತಕ್ಷಣ ಸರ್ಜರಿ ಮಾಡಿಬಿಡ್ತಾರೆ. ಇಲ್ಲಿವರೆಗೂ ಶಸ್ತ್ರಚಿಕಿತ್ಸೆ ಆಗಿಲ್ಲ, ಲಕ್ವಾ ಹೊಡೆದಿಲ್ಲ. ಅಂದರೆ ಈಗ ಪ್ರಶ್ನೆಗಳು ನಿಮಗೆ ಸಾಮಾಜಿಕ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ ಅಂತಂದರೆ, ದರ್ಶನ್ಗೆ ಸರ್ಜರಿ ಆಗಲಿಲ್ಲ, ಲಕ್ವಾ ಹೊಡಲಿಲ್ಲ, ಹಾಗಿದ್ರೆ ಇವರು ನಾಟಕ ಆಡಿದ್ರ, ದಾರಿ ತಪ್ಪಿಸುವಂತಹ ಕೆಲಸ ಆಯಿತಾ, ಕಾನೂನನ್ನು ಯಾಮಾರಿಸ್ಬಿಟ್ರ ಅನ್ನೋಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ BGS ಹಾಸ್ಪಿಟಲ್ ಅವರು ಕೂಡ ಡಾಕ್ಟರ್ ಸ್ಮಿತಾ ತಮ್ಮಯ್ಯ ಅವರು ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಇಂಥ ದಿನಾಂಕದಂದು ಅವರಿಗೆ ಸರ್ಜರಿ ಆಗಬೇಕು, ಇಂತಹ ಸರ್ಜರಿ ಆಗುತ್ತೆ ಅಂತ ಹೇಳಿದ್ರು. ಆ ಸರ್ಜರಿ 11ನೇ ತಾರೀಕು ಡಿಸೆಂಬರ್ 11. ಆ ಸರ್ಜರಿ ಇನ್ನೂ ಕೂಡ ಆಗಲಿಲ್ಲ. ಸರ್ಜರಿ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರಲ್ಲಿ ಕಾರಣವನ್ನ ಉಲ್ಲೇಖ ಮಾಡಿದ್ರು. ಡಿಸ್ಚಾರ್ಜ್ ಆದವರು ಶೂಟಿಂಗಿಗೂ ಹೋಗೋ ಪ್ಲಾನ್ ಮಾಡ್ತಿದ್ದಾರೆ. ಹಾ, ಅಂದ್ರೆ ವಿತೌಟ್ ಸರ್ಜರಿ. ಸೊ ಹಾಗಿದ್ರೆ ಸರ್ಜರಿ ಕತೆ, ಸರ್ಜರಿ ಆಗಲಿಲ್ಲ ಅಂತಂದ್ರೆ ಇದನ್ನ ಮತ್ತೆ ಕಾನೂನಲ್ಲಿ ಪ್ರಶ್ನೆ ಮಾಡಬಹುದಾ? SPP ಅವರು ಯಾವ ರೀತಿ ಇದನ್ನ ಮತ್ತೆ ಮುನ್ನೆಲೆಗೆ ತರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಮುಖ್ಯವಾದಂತಹ ಪ್ರಶ್ನೆ, ಈಗ ಜನಸಾಮಾನ್ಯರು ಇದನ್ನ ತಿಳಿದುಕೊಳ್ಳದಷ್ಟು ಏನು ದಡ್ರಲ್ಲ, ಅಥವಾ ಅವರಿಗೆ ಅರ್ಥ ಆಗದೆ ಇರೋಷ್ಟು ಕಷ್ಟದ ವಿಷಯ ಏನಲ್ಲ. ಅದು ಆಪರೇಷನ್ ಆಗಬೇಕು, ಅದಕ್ಕಾಗಿ ಅವರನ್ನ ಆಚೆ ತಗೊಂಡ್ಬಂದಿದ್ದೀವಿ ಅನ್ನುವಂತಹ ಮಾತಿತ್ತು. ಆದರೆ ಇವತ್ತು ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆದಮೇಲೆ ಸರ್ಜರಿ ಕತೆ ಹರೋಹರವ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರಲ್ಲ, ಆ ಆಪರೇಷನ್ ಕಥೆ ಏನಾಯ್ತು? ಇದೆಲ್ಲವೂ ಕೂಡ ಸ್ಟೋರಿಯಾ? ಹಾಗಿದ್ರೆ ಕಾನೂನನ್ನೇ ಯಾಮಾರಿಸುವಂತಹ ಕತೆ ಇವತ್ತು ಪ್ರಭಾವಿಗಳಿಂದ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ, ಜನಸಾಮಾನ್ಯರಿಗೆ ಇಂಥ ಕಾನೂನು ಎಟಕುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರೋದು. ಸಿ ವಿ ನಾಗೇಶ್ ಅವರು ಇದೇ ವಿಚಾರವನ್ನ ಈಗ ಏನು ತಮ್ಮ ಆರಂಭದ ದಿನದಿಂದಲೂ ಕೂಡ ವಾದ ಮಾಡ್ತಾ ಬಂದ್ರು. ಈಗ ಜನಸಾಮಾನ್ಯರು ಈ ರೀತಿಯ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಬೋದಾ? ಇದು ಈಗ ಆಗ್ತಿರುವ ಬೆಳವಣಿಗೆಗಳು, ಆಸ್ಪತ್ರೆಯನ್ನ ಸ್ಥಿತಿಗತಿ, ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ದರ್ಶನ್ ಏನ್ ಮಾಡ್ಲಿಕ್ಕಿದ್ದಾರೆ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ. ನಾಳೆ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್. ಸಿನಿಮಾ ಶೂಟಿಂಗ್ ಶುರುನಾ? ಸರ್ಜರಿ ಆಗುತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಫುಲ್ ರಿಲೀಫ್ ಆಗಿದ್ದಾರೆ. ಸದ್ಯ ಬೆನ್ನು ನೋವು ಎಂದು ಕಳೆದ 6 ವಾರದಿಂದ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮಧ್ಯೆ ಸೋಮವಾರ ಆಪರೇಷನ್ ಮಾಡಿಸಿಕೊಳ್ಳದೆ ರಿಲೀಸ್ ಆಗ್ತಾರೆ ಎನ್ನಲಾಗ್ತಿದೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಆಪರೇಷನ್ಗಾಗಿ ಬೆಂಗಳೂರಿನ BGS ಆಸ್ಪತ್ರೆಗೆ ದಾಖಲಾದ್ರು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು, ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು, ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಇಂದು ಅಥವಾ ನಾಳೆ ನಟನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರಲಿದ್ದು, ನಟ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಆಸ್ಪತ್ರೆಯಲ್ಲಿದ್ದುಕೊಂಡೇ ಚಿಕಿತ್ಸೆ ಮುಂದುವರೆಸ್ತಾರಾ ಎಂಬುದು ಗೊತ್ತಾಗಲಿದೆ. ಮನೆಗೆ ತೆರಳಿದ ಬಳಿಕ ಔಷಧಿ ಮತ್ತು ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡೆಯಲು ದರ್ಶನ್ ತಿಳಿಸಿದ್ದಾರಂತೆ. ಶೂಟಿಂಗ್ ಮುಂದುವರೆಸ್ತಾರಾ ದರ್ಶನ್? ಸದ್ಯ ರೆಗ್ಯುಲರ್ ಬೇಲ್ ಪಡೆದ ಫ್ರೀ ಬರ್ಡ್ ಆಗಿರೋ ದರ್ಶನ್ ಸ್ಥಗಿತಗೊಂಡಿದ್ದ ತನ್ನೆಲ್ಲಾ ಕೆಲಸಗಳನ್ನ ಮುಂದುವರಿಸೋ ಸಾಧ್ಯತೆ ಇದೆ. ನಟ ದರ್ಶನ್ ನಂಬಿ 100 ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ. ಒಂದು ವೇಳೆ ಸರ್ಜರಿ ಮಾಡಿಸಿಕೊಂಡು ಆಸ್ಪತ್ರೆ ಸೇರಿದ್ರೆ ಆಗಲ್ಲ ಅಂತ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಡೆವಿಲ್ ಸೇರಿ 10 ಸಿನಿಮಾ ಕೈಯಲ್ಲಿವೆ. ಹೀಗಾಗಿ ದರ್ಶನ್ ತಮ್ಮ ಸಿನಿಮಾ ವೃತ್ತಿಗೆ ತೊಂದರೆ ಆಗದಂತೆ ಪ್ಲಾನ್ ಮಾಡಿದ್ದಾರಂತೆ.
ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗುವವರೆಗೂ ಆಪರೇಷನ್ ಆಗುತ್ತೆ ಎಂಬ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಿದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದಲೇ ಮಾಹಿತಿ ಬರ್ತಿದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ಗೆ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆದಾಗ ರೆಗ್ಯುಲರ್ ಬೇಲ್ ಕಥೆ ಏನು ಅನ್ನುವಂತಹ ಪ್ರಶ್ನೆ ಇತ್ತು. ರೆಗ್ಯುಲರ್ ಬೇಲ್ ಕೂಡ ಸ್ಯಾಂಕ್ಷನ್ ಆಯಿತು. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ದರ್ಶನ್ಗೆ ರಿಲೀಫ್, ನಾಳೆಗೆ ಡಿಸ್ಚಾರ್ಜ್ ಆಗ್ತಾರ. ಹಾಗಿದ್ರೆ ದರ್ಶನ್ ಸರ್ಜರಿ ಕಥೆ ಏನು? ಬೆನ್ನು ನೋವಿದ್ರು ಕೂಡ ದರ್ಶನ್ಗೆ ಸರ್ಜರಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ. ಸೊ ಮುಖ್ಯವಾಗಿ ದರ್ಶನ್ಗೆ ಸರ್ಜರಿ ಆಗುತ್ತಾ ಅಥವಾ ಹಾಗೇನೆ ಆಚೆ ಬರ್ತಾರಾ? ನಾಳೆ ಆಸ್ಪತ್ರೆಯಿಂದ ಬಹುತೇಕ ಅವರು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಏನಂತಂದ್ರೆ, ಆಯ್ತು ಈಗ ಅವರಿಗೆ ನಿಯಮಿತ ಜಾಮೀನು ಅಂದ್ರೆ ರೆಗ್ಯುಲರ್ ಬೇಲ್ ಅಂತೂ ಸ್ಯಾಂಕ್ಷನ್ ಆಗಿದೆ. ಇದು ಸ್ವಲ್ಪ ಒಂದು 20-25 ಡೇಸ್ ಬ್ಯಾಕ್ ನಾವು ಹೋಗೋದಾದ್ರೆ ಈ ನಿಯಮಿತ ಜಾಮೀನಿನ ಬಗ್ಗೆ ವಾದ ಪ್ರತಿವಾದ ಆದಾಗ, ಮಧ್ಯಂತರ ಜಾಮೀನು ಸಿಗಬೇಕು ಅನ್ನೋಂಥ ವಿಚಾರ ಆದಾಗ ಸಿ ವಿ ನಾಗೇಶ್ ಅವರು ಪ್ರಬಲವಾದ ಮಂಡನೆ ಮಾಡಿದ್ದೇನು, ನಮ್ಮ ಕಕ್ಷಿದಾರರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದ್ರೆ ಲಕ್ವಾನೇ ಹೊಡೆದ್ಬಿಡುತ್ತೆ. BP ಕಂಟ್ರೋಲಿಗೆ ಬರ್ತಿಲ್ಲ, ಹಂಗಾಗಿ ಸರ್ಜರಿ, BP ಕಂಟ್ರೋಲಿಗೆ ಬಂದ ತಕ್ಷಣ ಸರ್ಜರಿ ಮಾಡಿಬಿಡ್ತಾರೆ. ಇಲ್ಲಿವರೆಗೂ ಶಸ್ತ್ರಚಿಕಿತ್ಸೆ ಆಗಿಲ್ಲ, ಲಕ್ವಾ ಹೊಡೆದಿಲ್ಲ. ಅಂದರೆ ಈಗ ಪ್ರಶ್ನೆಗಳು ನಿಮಗೆ ಸಾಮಾಜಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ ಅಂತಂದರೆ, ದರ್ಶನ್ಗೆ ಸರ್ಜರಿ ಆಗಲಿಲ್ಲ, ಲಕ್ವಾ ಹೊಡಲಿಲ್ಲ, ಹಾಗಿದ್ರೆ ಇವರು ನಾಟಕ ಆಡಿದ್ರ, ದಾರಿ ತಪ್ಪಿಸುವಂತಹ ಕೆಲಸ ಆಯಿತಾ, ಕಾನೂನನ್ನು ಯಾಮಾರಿಸ್ಬಿಟ್ರ ಅನ್ನೋಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ BGS ಹಾಸ್ಪಿಟಲ್ ಅವರು ಕೂಡ ಡಾಕ್ಟರ್ ಸ್ಮಿತಾ ತಮ್ಮಯ್ಯ ಅವರು ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಇಂಥ ದಿನಾಂಕದಂದು ಅವರಿಗೆ ಸರ್ಜರಿ ಆಗಬೇಕು, ಇಂತಹ ಸರ್ಜರಿ ಆಗುತ್ತೆ ಅಂತ ಹೇಳಿದ್ರು. ಆ ಸರ್ಜರಿ 11ನೇ ತಾರೀಕು ಡಿಸೆಂಬರ್ 11. ಆ ಸರ್ಜರಿ ಇನ್ನೂ ಕೂಡ ಆಗಲಿಲ್ಲ. ಸರ್ಜರಿ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರಲ್ಲಿ ಕಾರಣವನ್ನ ಉಲ್ಲೇಖ ಮಾಡಿದ್ರು. ಡಿಸ್ಚಾರ್ಜ್ ಆದವರು ಶೂಟಿಂಗಿಗೂ ಹೋಗೋ ಪ್ಲಾನ್ ಮಾಡ್ತಿದ್ದಾರೆ. ಹಾ, ಅಂದ್ರೆ ವಿತೌಟ್ ಸರ್ಜರಿ. ಸೊ ಹಾಗಿದ್ರೆ ಸರ್ಜರಿ ಕತೆ, ಸರ್ಜರಿ ಆಗಲಿಲ್ಲ ಅಂತಂದ್ರೆ ಇದನ್ನ ಮತ್ತೆ ಕಾನೂನಲ್ಲಿ ಪ್ರಶ್ನೆ ಮಾಡಬಹುದಾ? SPP ಅವರು ಯಾವ ರೀತಿ ಇದನ್ನ ಮತ್ತೆ ಮುನ್ನೆಲೆಗೆ ತರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಮುಖ್ಯವಾದಂತಹ ಪ್ರಶ್ನೆ, ಈಗ ಜನಸಾಮಾನ್ಯರು ಇದನ್ನ ತಿಳಿದುಕೊಳ್ಳದಷ್ಟು ಏನು ದಡ್ರಲ್ಲ, ಅಥವಾ ಅವರಿಗೆ ಅರ್ಥ ಆಗದೆ ಇರೋಷ್ಟು ಕಷ್ಟದ ವಿಷಯ ಏನಲ್ಲ. ಅದು ಆಪರೇಷನ್ ಆಗಬೇಕು, ಅದಕ್ಕಾಗಿ ಅವರನ್ನ ಆಚೆ ತಗೊಂಡ್ಬಂದಿದ್ದೀವಿ ಅನ್ನುವಂತಹ ಮಾತಿತ್ತು. ಆದರೆ ಇವತ್ತು ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆದಮೇಲೆ ಸರ್ಜರಿ ಕತೆ ಹರೋಹರವ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರಲ್ಲ, ಆ ಆಪರೇಷನ್ ಕಥೆ ಏನಾಯ್ತು? ಇದೆಲ್ಲವೂ ಕೂಡ ಸ್ಟೋರಿಯಾ? ಹಾಗಿದ್ರೆ ಕಾನೂನನ್ನೇ ಯಾಮಾರಿಸುವಂತಹ ಕತೆ ಇವತ್ತು ಪ್ರಭಾವಿಗಳಿಂದ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ, ಜನಸಾಮಾನ್ಯರಿಗೆ ಇಂಥ ಕಾನೂನು ಎಟಕುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರೋದು. ಸಿ ವಿ ನಾಗೇಶ್ ಅವರು ಇದೇ ವಿಚಾರವನ್ನ ಈಗ ಏನು ತಮ್ಮ ಆರಂಭದ ದಿನದಿಂದಲೂ ಕೂಡ ವಾದ ಮಾಡ್ತಾ ಬಂದ್ರು. ಈಗ ಜನಸಾಮಾನ್ಯರು ಈ ರೀತಿಯ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಬೋದಾ? ಇದು ಈಗ ಆಗ್ತಿರುವ ಬೆಳವಣಿಗೆಗಳು, ಆಸ್ಪತ್ರೆಯನ್ನ ಸ್ಥಿತಿಗತಿ, ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ದರ್ಶನ್ ಏನ್ ಮಾಡ್ಲಿಕ್ಕಿದ್ದಾರೆ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ. ನಾಳೆ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್. ಸಿನಿಮಾ ಶೂಟಿಂಗ್ ಶುರುನಾ? ಸರ್ಜರಿ ಆಗುತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಫುಲ್ ರಿಲೀಫ್ ಆಗಿದ್ದಾರೆ. ಸದ್ಯ ಬೆನ್ನು ನೋವು ಎಂದು ಕಳೆದ 6 ವಾರದಿಂದ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮಧ್ಯೆ ಸೋಮವಾರ ಆಪರೇಷನ್ ಮಾಡಿಸಿಕೊಳ್ಳದೆ ರಿಲೀಸ್ ಆಗ್ತಾರೆ ಎನ್ನಲಾಗ್ತಿದೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಆಪರೇಷನ್ಗಾಗಿ ಬೆಂಗಳೂರಿನ BGS ಆಸ್ಪತ್ರೆಗೆ ದಾಖಲಾದ್ರು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು, ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು, ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಇಂದು ಅಥವಾ ನಾಳೆ ನಟನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರಲಿದ್ದು, ನಟ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಆಸ್ಪತ್ರೆಯಲ್ಲಿದ್ದುಕೊಂಡೇ ಚಿಕಿತ್ಸೆ ಮುಂದುವರೆಸ್ತಾರಾ ಎಂಬುದು ಗೊತ್ತಾಗಲಿದೆ. ಮನೆಗೆ ತೆರಳಿದ ಬಳಿಕ ಔಷಧಿ ಮತ್ತು ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡೆಯಲು ದರ್ಶನ್ ತಿಳಿಸಿದ್ದಾರಂತೆ. ಶೂಟಿಂಗ್ ಮುಂದುವರೆಸ್ತಾರಾ ದರ್ಶನ್?
ಸದ್ಯ ರೆಗ್ಯುಲರ್ ಬೇಲ್ ಪಡೆದ ಫ್ರೀ ಬರ್ಡ್ ಆಗಿರೋ ದರ್ಶನ್ ಸ್ಥಗಿತಗೊಂಡಿದ್ದ ತನ್ನೆಲ್ಲಾ ಕೆಲಸಗಳನ್ನ ಮುಂದುವರಿಸೋ ಸಾಧ್ಯತೆ ಇದೆ. ನಟ ದರ್ಶನ್ ನಂಬಿ 100 ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ. ಒಂದು ವೇಳೆ ಸರ್ಜರಿ ಮಾಡಿಸಿಕೊಂಡು ಆಸ್ಪತ್ರೆ ಸೇರಿದ್ರೆ ಆಗಲ್ಲ ಅಂತ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಡೆವಿಲ್ ಸೇರಿ 10 ಸಿನಿಮಾ ಕೈಯಲ್ಲಿವೆ. ಹೀಗಾಗಿ ದರ್ಶನ್ ತಮ್ಮ ಸಿನಿಮಾ ವೃತ್ತಿಗೆ ತೊಂದರೆ ಆಗದಂತೆ ಪ್ಲಾನ್ ಮಾಡಿದ್ದಾರಂತೆ. ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗುವವರೆಗೂ ಆಪರೇಷನ್ ಆಗುತ್ತೆ ಎಂಬ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಿದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದಲೇ ಮಾಹಿತಿ ಬರ್ತಿದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ಗೆ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆದಾಗ ರೆಗ್ಯುಲರ್ ಬೇಲ್ ಕಥೆ ಏನು ಅನ್ನುವಂತಹ ಪ್ರಶ್ನೆ ಇತ್ತು. ರೆಗ್ಯುಲರ್ ಬೇಲ್ ಕೂಡ ಸ್ಯಾಂಕ್ಷನ್ ಆಯ್ತು. ಮುಂದೇನು ಅನ್ನುವಂತಹ ಪ್ರಶ್ನೆ ಇದೆ. ದರ್ಶನ್ಗೆ ರಿಲೀಫ್, ನಾಳೆಗೆ ಡಿಸ್ಚಾರ್ಜ್ ಆಗ್ತಾರ. ಹಾಗಿದ್ರೆ ದರ್ಶನ್ ಸರ್ಜರಿ ಕಥೆ ಏನು? ಬೆನ್ನು ನೋವಿದ್ರು ಕೂಡ ದರ್ಶನ್ಗೆ ಸರ್ಜರಿ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ. ಸೊ ಮುಖ್ಯವಾಗಿ ದರ್ಶನ್ಗೆ ಸರ್ಜರಿ ಆಗುತ್ತಾ ಅಥವಾ ಹಾಗೇನೆ ಆಚೆ ಬರ್ತಾರಾ? ನಾಳೆ ಆಸ್ಪತ್ರೆಯಿಂದ ಬಹುತೇಕ ಅವರು ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಏನಂತಂದ್ರೆ, ಆಯ್ತು ಈಗ ಅವರಿಗೆ ನಿಯಮಿತ ಜಾಮೀನು ಅಂದ್ರೆ ರೆಗ್ಯುಲರ್ ಬೇಲ್ ಅಂತೂ ಸ್ಯಾಂಕ್ಷನ್ ಆಗಿದೆ. ಇದು ಸ್ವಲ್ಪ ಒಂದು 20-25 ಡೇಸ್ ಬ್ಯಾಕ್ ನಾವು ಹೋಗೋದಾದ್ರೆ ಈ ನಿಯಮಿತ ಜಾಮೀನಿನ ಬಗ್ಗೆ ವಾದ ಪ್ರತಿವಾದ ಆದಾಗ, ಮಧ್ಯಂತರ ಜಾಮೀನು ಸಿಗಬೇಕು ಅನ್ನೋಂಥ ವಿಚಾರ ಆದಾಗ ಸಿ ವಿ ನಾಗೇಶ್ ಅವರು ಪ್ರಬಲವಾದ ಮಂಡನೆ ಮಾಡಿದ್ದೇನು, ನಮ್ಮ ಕಕ್ಷಿದಾರರಿಗೆ ಶಸ್ತ್ರಚಿಕಿತ್ಸೆ ಆಗಬೇಕು, ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತಂದ್ರೆ ಲಕ್ವಾನೇ ಹೊಡೆದ್ಬಿಡುತ್ತೆ. BP ಕಂಟ್ರೋಲಿಗೆ ಬರ್ತಿಲ್ಲ, ಹಂಗಾಗಿ ಸರ್ಜರಿ, BP ಕಂಟ್ರೋಲಿಗೆ ಬಂದ ತಕ್ಷಣ ಸರ್ಜರಿ ಮಾಡಿಬಿಡ್ತಾರೆ. ಇಲ್ಲಿವರೆಗೂ ಶಸ್ತ್ರಚಿಕಿತ್ಸೆ ಆಗಿಲ್ಲ, ಲಕ್ವಾ ಹೊಡೆದಿಲ್ಲ. ಅಂದರೆ ಈಗ ಪ್ರಶ್ನೆಗಳು ನಿಮಗೆ ಸಾಮಾಜಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಮೂಡ್ತಾ ಇದೆ ಅಂತಂದರೆ, ದರ್ಶನ್ಗೆ ಸರ್ಜರಿ ಆಗಲಿಲ್ಲ, ಲಕ್ವಾ ಹೊಡಲಿಲ್ಲ, ಹಾಗಿದ್ರೆ ಇವರು ನಾಟಕ ಆಡಿದ್ರ, ದಾರಿ ತಪ್ಪಿಸುವಂತಹ ಕೆಲಸ ಆಯಿತಾ, ಕಾನೂನನ್ನು ಯಾಮಾರಿಸ್ಬಿಟ್ರ ಅನ್ನೋಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ BGS ಹಾಸ್ಪಿಟಲ್ ಅವರು ಕೂಡ ಡಾಕ್ಟರ್ ಸ್ಮಿತಾ ತಮ್ಮಯ್ಯ ಅವರು ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ಇಂಥ ದಿನಾಂಕದಂದು ಅವರಿಗೆ ಸರ್ಜರಿ ಆಗಬೇಕು, ಇಂತಹ ಸರ್ಜರಿ ಆಗುತ್ತೆ ಅಂತ ಹೇಳಿದ್ರು. ಆ ಸರ್ಜರಿ 11ನೇ ತಾರೀಕು ಡಿಸೆಂಬರ್ 11. ಆ ಸರ್ಜರಿ ಇನ್ನೂ ಕೂಡ ಆಗಲಿಲ್ಲ. ಸರ್ಜರಿ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರಲ್ಲಿ ಕಾರಣವನ್ನ ಉಲ್ಲೇಖ ಮಾಡಿದ್ರು. ಡಿಸ್ಚಾರ್ಜ್ ಆದವರು ಶೂಟಿಂಗಿಗೂ ಹೋಗೋ ಪ್ಲಾನ್ ಮಾಡ್ತಿದ್ದಾರೆ. ಹಾ, ಅಂದ್ರೆ ವಿತೌಟ್ ಸರ್ಜರಿ. ಸೊ ಹಾಗಿದ್ರೆ ಸರ್ಜರಿ ಕತೆ, ಸರ್ಜರಿ ಆಗಲಿಲ್ಲ ಅಂತಂದ್ರೆ ಇದನ್ನ ಮತ್ತೆ ಕಾನೂನಲ್ಲಿ ಪ್ರಶ್ನೆ ಮಾಡಬಹುದಾ? SPP ಅವರು ಯಾವ ರೀತಿ ಇದನ್ನ ಮತ್ತೆ ಮುನ್ನೆಲೆಗೆ ತರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಮುಖ್ಯವಾದಂತಹ ಪ್ರಶ್ನೆ, ಈಗ ಜನಸಾಮಾನ್ಯರು ಇದನ್ನ ತಿಳಿದುಕೊಳ್ಳದಷ್ಟು ಏನು ದಡ್ರಲ್ಲ, ಅಥವಾ ಅವರಿಗೆ ಅರ್ಥ ಆಗದೆ ಇರೋಷ್ಟು ಕಷ್ಟದ ವಿಷಯ ಏನಲ್ಲ. ಅದು ಆಪರೇಷನ್ ಆಗಬೇಕು, ಅದಕ್ಕಾಗಿ ಅವರನ್ನ ಆಚೆ ತಗೊಂಡ್ಬಂದಿದ್ದೀವಿ ಅನ್ನುವಂತಹ ಮಾತಿತ್ತು. ಆದರೆ ಇವತ್ತು ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆದಮೇಲೆ ಸರ್ಜರಿ ಕತೆ ಹರೋಹರವ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ್ರಲ್ಲ, ಆ ಆಪರೇಷನ್ ಕಥೆ ಏನಾಯ್ತು? ಇದೆಲ್ಲವೂ ಕೂಡ ಸ್ಟೋರಿಯಾ? ಹಾಗಿದ್ರೆ ಕಾನೂನನ್ನೇ ಯಾಮಾರಿಸುವಂತಹ ಕತೆ ಇವತ್ತು ಪ್ರಭಾವಿಗಳಿಂದ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ, ಜನಸಾಮಾನ್ಯರಿಗೆ ಇಂಥ ಕಾನೂನು ಎಟಕುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರೋದು. ಸಿ ವಿ ನಾಗೇಶ್ ಅವರು ಇದೇ ವಿಚಾರವನ್ನ ಈಗ ತಮ್ಮ ಆರಂಭದ ದಿನದಿಂದಲೂ ಕೂಡ ವಾದ ಮಾಡ್ತಾ ಬಂದ್ರು. ಈಗ ಜನಸಾಮಾನ್ಯರು ಈ ರೀತಿಯ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಬೋದಾ? ಇದು ಈಗ ಆಗ್ತಿರುವ ಬೆಳವಣಿಗೆಗಳು, ಆಸ್ಪತ್ರೆಯನ್ನ ಸ್ಥಿತಿಗತಿ, ಹಾಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ದರ್ಶನ್ ಏನ್ ಮಾಡ್ಲಿಕ್ಕಿದ್ದಾರೆ, ಇದೆಲ್ಲದರ ಒಂದು ವರದಿ ಇದೆ, ಗಮನಿಸಿ. ನಾಳೆ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್. ಸಿನಿಮಾ ಶೂಟಿಂಗ್ ಶುರುನಾ? ಸರ್ಜರಿ ಆಗುತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಫುಲ್ ರಿಲೀಫ್ ಆಗಿದ್ದಾರೆ. ಸದ್ಯ ಬೆನ್ನು ನೋವು ಎಂದು ಕಳೆದ 6 ವಾರದಿಂದ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮಧ್ಯೆ ಸೋಮವಾರ ಆಪರೇಷನ್ ಮಾಡಿಸಿಕೊಳ್ಳದೆ ರಿಲೀಸ್ ಆಗ್ತಾರೆ ಎನ್ನಲಾಗ್ತಿದೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಆಪರೇಷನ್ಗಾಗಿ ಬೆಂಗಳೂರಿನ BGS ಆಸ್ಪತ್ರೆಗೆ ದಾಖಲಾದ್ರು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು, ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು, ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ.
ಅಥವಾ ನಾಳೆ ನಟನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರಲಿದ್ದು ನಟ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಆಸ್ಪತ್ರೆಯಲ್ಲಿದ್ದುಕೊಂಡೇ ಚಿಕಿತ್ಸೆ ಮುಂದುವರೆಸ್ತಾರಾ ಎಂಬುದು ಗೊತ್ತಾಗಲಿದೆ. ಮನೆಗೆ ತೆರಳಿದ ಬಳಿಕ ಔಷಧಿ ಮತ್ತು ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡೆಯಲು ದರ್ಶನ್ ತಿಳಿಸಿದ್ದಾರಂತೆ. ಶೂಟಿಂಗ್ ಮುಂದುವರೆಸ್ತಾರಾ ದರ್ಶನ್? ಸದ್ಯ ರೆಗ್ಯುಲರ್ ಬೇಲ್ ಪಡೆದ ಫ್ರೀ ಬರ್ಡ್ ಆಗಿರೋ ದರ್ಶನ್ ಸ್ಥಗಿತಗೊಂಡಿದ್ದ ತನ್ನೆಲ್ಲಾ ಕೆಲಸಗಳನ್ನ ಮುಂದುವರಿಸೋ ಸಾಧ್ಯತೆ ಇದೆ. ನಟ ದರ್ಶನ್ ನಂಬಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ. ಒಂದು ವೇಳೆ ಸರ್ಜರಿ ಮಾಡಿಸಿಕೊಂಡು ಆಸ್ಪತ್ರೆ ಸೇರಿದ್ರೆ ಆಗಲ್ಲ ಅಂತ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಡೆವಿಲ್ ಸೇರಿ 10 ಸಿನಿಮಾ ಕೈಯಲ್ಲಿವೆ. ಹೀಗಾಗಿ ದರ್ಶನ್ ತಮ್ಮ ಸಿನಿಮಾ ವೃತ್ತಿಗೆ ತೊಂದರೆ ಆಗದಂತೆ ಪ್ಲಾನ್ ಮಾಡಿದ್ದಾರಂತೆ. ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗುವವರೆಗೂ ಆಪರೇಷನ್ ಆಗುತ್ತೆ ಎಂಬ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಿದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದಲೇ ಮಾಹಿತಿ ಬರ್ತಿದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.